ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಸುತ್ತಲೂ ವಾಕಿಂಗ್ ಆಗಬೇಕು. ನಾನು ಅವತ್ತು ಹೇಳಿದ್ದೀನಿ ವಾಕಿಂಗ್ ಆಗಲೇಬೇಕು. ಸುತ್ತಲೂ 3 ಮೀಟರ್ ಎಷ್ಟು ಇದು ಫುಲ್ ಒಂದು ರೌಂಡ್ ಎಷ್ಟಾಗುತ್ತೆ? 2.5 ಕಿಲೋಮೀಟರ್ ಪ್ಲಸ್ 1.6 ಇದು 1.6 3.5 ಕಿಲೋಮೀಟರ್ ಕೇಳಿದಾಗ ಫುಲ್ ಹೇಳ್ಬೋದು. 3.5 ಕಿಲೋಮೀಟರ್ ನಾನು ಇದು 15 ವರ್ಷಗಳಿಂದಲೇ ಸರ್ವೆ ಮಾಡಿಸಿ ಅವಾಗಲೇ ಇಲ್ಲಿ ಪಾಪ ಗೊತ್ತಿರೋರೆ ಕೆಲವರೆಲ್ಲ ಮಾವಿನ ತೋಟ ಅವೆಲ್ಲ ಮಾಡಿಬಿಟ್ಟಿದ್ರು. ಅವರು ಸಚ್ಬೇಕಾದ ಇಂಜಿನಿಯರ ಹಿಂಗೆ ಅವ್ರು ಬೇರೆ ಒಳ್ಳೆ ಹಿಂಗವ್ರು ಅಂತ ಒತ್ತುವರಿ ಉಂಟು ಪಾಪ ಎಲ್ಲ ಬಿಟ್ಕೊಟ್ರಿ ಅವತ್ತು. ಅವಾಗೆಲ್ಲ ಭಾಳ ವರ್ಷದಿಂದ ಯಾರಿಗೂ ಗೊತ್ತಿರಲಿಲ್ಲ, ಅವರೆಲ್ಲ ಬಿಟ್ಕೊಟ್ರು ಆ ಕಾಲದಲ್ಲೇ. ಆವಾಗಲೇ ನಾನು ಸುಮಾರು 15-20 ಲಕ್ಷ ಹಾಕಿಸಿ ರಿಂಗ್ ಬಂಡ್ ಹಾಕ್ಸಿದೆ. ಮಿಸ್ಟರ್ ಜಬಾರ್ ಶ್ರೀನಿವಾಸ್ ఇప్పుడు పనిచేస్తామప్ప. ಈಗ ಒಂದು ಕೆಲಸ ಮಾಡಿ ಇವರೇ ಮಹೇಶ್, ಈಗ ಡೀಸೆಂಟ್ ಮಾಡಬೇಕಲ್ಲ. ಈಗ ಡೀಸೆಂಟ್ ಮಾಡಿ ಸಾಯಿಲ್ ಶಿಫ್ಟ್ ಮಾಡಬೇಕು, ಹೊರಗಡೆ ಹೋಗ್ಬೇಕಲ್ಲ ಸಾಯಿಲ್ಲು. ಈಗ ಇವರೆಲ್ಲರೂ ರೈತರು ತೊಗೊಂಡು ಹೋಗ್ತಾರೆ, ಆಯ್ತಲ್ಲ. ಈಗ ನಾನು ಹೇಳೋವಂಥದ್ದು, ಈಗ ನೀವು ಎಷ್ಟು ನಿಮ್ಮ ಸ್ಕೋಪಲ್ಲಿದೆ ಅದು ಸ್ಕೋಪಲ್ಲಿರೋದ್ರ ಜೊತೆಗೆ ಇನ್ನೂ ಸ್ವಲ್ಪ ಈ ಡೀಸೆಂಟ್ ಮಾಡಿದ್ದು ಅದಕ್ಕೆ ಹಾಕ್ಬಿಡಿ. ಈ ಒಂದು ಸೈಡು ಈಗ ಅವ್ರೇನು ಯಾವ ಸೈಡಪ್ಪ ಅದೇ ಜಮೀನ್ ಲೆವೆಲ್ಸ್ಗೂ ನೋಡಿಕೊಂಡು ಅಲ್ಲಿಗೆ ಸ್ಪಿಲ್ ಆಗ್ದಿರಾ ಇದನ್ನ ರೈಸ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ. ನೀವು ಒಂದು 2 ಅಡಿ ಎಕ್ಸ್ಟ್ರಾ ಇಟ್ಕೋಬೇಕು. 2.5-3 ಫೀಟು ಹೆವಿ. ಅಕಸ್ಮಾತ್ ಏನಾದರೂ ಫೋರ್ ಆದಾಗ, ಗಶ್ ಆದಾಗ ಸಡನ್ ಬ್ಯಾಕ್ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಈಗ ಹೆಂಗೋ ನಿಮ್ಗೆ ಸಾಯಿಲ್ ಇರ್ತದೆ, ಇದನ್ನ ಹಾಕೊಂಡು ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ವೇರಿಯೇಷನ್ ಮಾಡ್ಕೊಳ್ಳಿ. ಅದಕ್ಕೇನೋ ರಿವೇಟ್ಮೆಂಟ್ ಎಲ್ಲ ಮಾಡ್ಬೇಕು. ಯಾಕಂದ್ರೆ ಹಂಗೆ ಅರ್ಧ ಮಾಡಿದ್ರೆ ಮತ್ತೆ ಇದಾಗ್ತದೆ. ಆಯ್ತಾಯ್ತಲ್ಲ. ಆಯ್ನಪ್ಪ ನಾವಿಷ್ಟೆಲ್ಲ ಮಾಡಿ ಆಮೇಲೆ ಎಲ್ಲೂ ಸೀವರ್ ವಾಟರ್ ಎಂಟ್ರ್ ಆಗ್ಬಾರ್ದು. ಎಂಟ್ರ್ ಆಗ್ಬಾರ್ದು. ಈಗ ಅದು ಟೆಂಡರ್ ಆಗಿದೆ. ಇಂಟರ್ಸೆಪ್ಷನ್ ಅಂಡ್ ಡೈವರ್ಷನ್ ಟೆಂಡರ್ ಆಗಿದೆ ಮೊನ್ನೆ. ಯಾವತ್ತಮ್ಮ ಲಾಸ್ಟ್ ಇದು? ಈಗ ನೀವು ಇದು ಡೈವರ್ಷನ್ ಅವ್ರಿಗೇನು ಬಂದಿದೆ? ನಿಮ್ಗೆ ಬಂದಿದೆ. ನಾಳೆ ಜಂಗಲ್ ಕ್ಲಿಯರೆನ್ಸ್ ಬಿಡ್ತೀನಿ ಸರ್. ಎಲ್ಲಿ ಯಾವುದು? ಇದು RCC ಬಾಗೇಪಲ್ಲಿ ಕ್ರಾಸಿಂಗ್ ಅರೇಂಜ್ಮೆಂಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಮಾರ್ಕ್ ಮಾಡಿ. ಏನು ಮಾಡಿದ್ದೀವಮ್ಮ ಅದು? UGD ಅದು ಅಲ್ಲ, ಚೇಂಬರ್ಸ್ ಎಲ್ಲ ಹೊಡೆದೋಗಿರೋದಾ? ಅಲ್ಲ, ಬಟ್ ಅದೇ ಪೈಪ್ ಆಗ್ತಾ ಇದೀವ, ಹೊಸದಾಗ್ತಾ ಇದೀವಲ್ಲ. ಈಗ ಕೆಲವು ಕಡೆ ಜಾಮ್ ಆಗಿದೆ. ಬೆಳಿಗ್ಗೆ ಹೋಗಿದೆ ಸರ್, ಅಲ್ಲಿ ಒಂದು ಮ್ಯಾನುವಲ್ ಅಲ್ಲಿ ಲಿಂಕೇಜ್ ಮಿಸ್ ಆಗಿದೆ. ಅಲ್ಲ, ಒಂದ್ ಕಡೆ ಲಿಂಕೇ ಆಗಿಲ್ಲ ಮ್ಯಾನ್ಗೆ, ಅದಕ್ಕೆ ಸಿವೇಜ್ ಹೋಗ್ತಾ ಇಲ್ಲ ಸರ್. ಇವನೇ ವಿಧಾನಸಭೆ ಸದಸ್ಯನಾಗಿ 2023ರಲ್ಲಿ ಆಯ್ಕೆಯಾದ ನಂತರ ನಾನು ಈ ನೆಕ್ಕುಂಜಿ ಕೆರೆಗೆ ಏನಾದರೂ ಒಂದು ದಾರಿ ಕಾಣಿಸ್ಬೇಕು. ಹಿಂದೆ ಏನು 2006-7ನೇ ಇಸ್ವಿಯಲ್ಲಿ ನಾವೇನು ಸುಮಾರು 4 ಕೋಟಿ ಅನುದಾನವನ್ನು ಕೊಡಿಸಿ ಸುಮಾರು 2 ಕೋಟಿಯಲ್ಲಿ ಈ ಹೂಳನ್ನು ತೆಗೆಸುವಂಥ ಕೆಲಸವನ್ನು ಮಾಡಿ ನಾವು ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿ ಈ ನೆಕ್ಕುಂಜಿ ಕೆರೆಯನ್ನು ಕುಡಿಯೋ ನೀರಿಗೆ ಬಳಸಬೇಕು ಅಂತ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಆದೇಶ ಮಾಡಿಸಿರ್ತಕ್ಕಂಥದ್ದು ಸುಮಾರು 20 ವರ್ಷಗಳ ಹಿಂದೆ. ಆದರೆ 2013 ನಂತರ ಇಲ್ಲಿ ಒಳಚರಂಡಿ ನೀರು ಬರ್ದಿರೋ ನಾವು ಹಿಂದೆ ಬೇರೆ ಪ್ರತ್ಯೇಕವಾಗಿ ಕೆರೆ ಬದಿಯಲ್ಲಿ ನಾವು ಪೈಪ್ಲೈನ್ ಸುಮಾರು 3 ಕೋಟಿ ರೂಪಾಯಲ್ಲಿ ಪೈಪ್ಲೈನ್ ಹಾಕಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ವಿ. ಆದರೆ ದುರಂತ ಅದಾದ ನಂತರ 2013 ನಂತರ ಇಲ್ಲಿ ಆ ಒಳಚರಂಡಿ ನೀರನ್ನು ಕೆರೆ ಒಳಗೆ ಬಿಟ್ಟು ಮೀನುಗಾರಿಕೆ, ಮೀನು
ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಭಾಳ ದಿವಸಗಳ ನನ್ನ ಆಸೆ ಇತ್ತು, ಇದನ್ನು ಮತ್ತೆ ಇದಕ್ಕೆ ಒಂದು ಜೀವ ತುಂಬಬೇಕು, ಕುಡಿಯೋ ನೀರು ಕೆರೆಯಾಗಿ ಇದನ್ನು ಮಾರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇತ್ತು. 2023ರಿಂದ ಸತತ ಪ್ರಯತ್ನ ಆಯಿತು. ಸುಮಾರು ಒಂದು ಪ್ರಾರಂಭದಲ್ಲಿ 35 ಕೋಟಿಗೆ ಅಂದಾಜು ಮಾಡಿದ್ವಿ. ಆದರೆ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ತಜ್ಞರು, ರಾಕ್ ಆ್ಯಂಡ್ ಸಾಯಿಲ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಬಂದು ಇದನ್ನು ಈ ರೀತಿ ಮಾಡಬೇಕು ಅಂತ ಹೇಳಿ, ಬೇಕಾದರೆ ಈ ರೀತಿ ಮಾಡಬೇಕು ಅಂತ ಹೇಳಿ ನಂತರ ಅವರ ಒಂದು ಸೂಚನೆ ಮೇರೆಗೆ ತಾಂತ್ರಿಕವಾಗಿ ಎಲ್ಲ ಅವರ ಸಲಹೆಗಳನ್ನು ಪಡೆದು ಈಗ ಸುಮಾರು 84 ಕೋಟಿಗೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥದ್ದಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಅಧಿಕೃತವಾಗಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ವಿ. ಆದರೆ ನಂತರ ಇದು ಸರ್ವೆ ಕಾರ್ಯ ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಈಗ ಟೆಂಡರ್ ಅಂತಿಮವಾಗಿ ಎಲ್ಲ ಆಗಿರ್ತಕ್ಕಂಥದ್ದು. ಈಗ ಕಾಮಗಾರಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ಮತ್ತೊಂದು ಸಾರಿ ಏನೆಲ್ಲ ನಾವು ಮಾಡ್ತಾಯಿದ್ದೀವಿ ಕಾಮಗಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ, ಮತ್ತು ಯಾವುದೇ ರೀತಿ ಇಲ್ಲಿ ಒಳಚರಂಡಿ ನೀರಾಗ್ಬೋದು ಅಥವಾ ಚಿಂತಾಮಣಿ ನಗರದ ಭಾಗದಿಂದ ಬರ್ತಕ್ಕಂಥ ಮಳೆ ನೀರು ಅಥವಾ ಮನೆಗಳಿಂದ ಬರ್ತಕ್ಕಂಥ ಗ್ರೇ ವಾಟರ್ ಅಂತ ಹೇಳ್ತೀವಿ, ಅದು ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಸಂಪೂರ್ಣವಾಗಿ ಇದು ಕುಡಿಯೋ ನೀರಿಗೆ ಬಳಸುವಂಥದ್ದು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗೇನು ನಾವು KC ವ್ಯಾಲಿ 2ನೇ ಹಂತದ ನೀರು ಕೂಡ ಈ ಕೆಲವು ಕೆರೆ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ಬರುವಂಥದ್ದಿದೆ. ಈಗ ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಸಾಲಲ್ಲಿ ಏನು ನೆಕ್ಕುಂದಿ ಕೆರೆಗೆ ಬರ್ತಕ್ಕಂಥ ಸಾಲು ಮೇಲ್ಗಡೆಯಿಂದ ಮಳೆ ನೀರು ಬರುವಂಥ ಸಾಲಿಗೆ KC ವ್ಯಾಲಿ ನೀರು ಕೊಡುವಂಥದ್ದು ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ ಸಂಬಂಧಪಟ್ಟ ಇಂಜಿನಿಯರ್ಗೆ. ಅದನ್ನು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ. ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಏನು ಹಾಳಾಗಿತ್ತಿದೆ ಅದನ್ನು ಹೊಸದಾಗಿ ಮಾಡುವಂಥದ್ದಕ್ಕೆ ನಾನು ಸುಮಾರು 52 ಕೋಟಿ ಒಳಚರಂಡಿಗೆ KUDFCಯಿಂದ ಕೊಡಿಸಿದ್ದೆ. ಅದರಲ್ಲಿ ಅದನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ಮತ್ತು ಇಂಟರ್ಸೆಪ್ಷನ್ ಆ್ಯಂಡ್ ಡೈವರ್ಷನ್ ಅಂಥೇಳಿ ಮತ್ತೊಂದು, ಈ ಮಳೆ ನೀರು ಏನು ನಗರದ ಪ್ರದೇಶದಿಂದ ಬರ್ತದೆ ಅದನ್ನು ಕೂಡ ಕೆರೆ ಒಳಗೆ ಬರದೆ ಅದನ್ನು ಪೈಪ್ಲೈನ್ ಮುಖಾಂತರ ಕೆರೆ ಭಾಗದಿಂದ ಹೊರಗಡೆ ತೆಗೆದುಕೊಳ್ಳೋದಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು ಇವೆಲ್ಲ ಲೆಕ್ಕ ಹಾಕಿದಾಗ ಸುಮಾರು 100 ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನವನ್ನು ಇಲ್ಲಿ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದರಿಂದ ಇದು ಸುಮಾರು ಭಾಳಷ್ಟು ಸುಂದರವಾಗಿ ಇದನ್ನು ರೂಪುಗೊಳಿಸ್ತಕ್ಕಂಥದ್ದು ಮಾಡ್ತೀವಿ. ಏನು ಇವತ್ತು ಕೆರೆ ಒಂದು ಕಟ್ಟೆ ಇದೆ ಅದನ್ನು ಬಲಗೊಳಿಸ್ತಕ್ಕಂಥದ್ದು, ಮತ್ತು ಕೆರೆ ಸುತ್ತಲೂ ಈಗ ಸುಮಾರು 126 ಎಕರೆ ಅಷ್ಟು ಸಾಧಾರಣ ಬರ್ತಾ ಇದ್ದು, ಆ 126 ಎಕರೆ ವಿಸ್ತೀರ್ಣದಲ್ಲಿ ಸುತ್ತಲೂ ಬಂಡನ್ನು ಹಾಕುವಂಥದ್ದು. ಎಲ್ಲೆಲ್ಲಿ ನೀರಿನ ಮೂಲಗಳು ಒಳಗೆ ಬರ್ತವೆ ಅಲ್ಲೆಲ್ಲ ಪೈಪ್ಲೈನ್ ಮುಖಾಂತರ ಪೈಪ್ ಹಾಕಿ ನೀರು ಒಳಗೆ ಬರುವಂಥದ್ದಕ್ಕೆ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ವಾಯು ವಿಹಾರಕ್ಕೆ ಈ ಭಾಗದಲ್ಲಿ ಜನ ಒಂದು ಸತಿ ಬಂದರೆ ಬಹುಶಃ ಒಂದು 3.5-4 ಕಿಲೋಮೀಟ್ರು ಒಂದು ವಿಸ್ತೀರ್ಣ ಒಂದು ರೌಂಡ್ ಒಂದು ಸುತ್ತಾಕಿದಾಗ 4 ಕಿಲೋಮೀಟ್ರಷ್ಟು ವಾಯುವಿಹಾರ ಮಾಡುವಂಥದ್ದಕ್ಕೆ ಸುತ್ತಲೂ ರಿಂಗ್ ಬಂಡ್ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಅದರ ಒಂದು ಕಟ್ಟೆ ಮೇಲೆ ನಡ್ಕೊಂಡು ಹೋಗುವಂಥದ್ದಕ್ಕೂ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಇದನ್ನು ಕುಡಿಯೋ ನೀರಿಗಾಗಿ ಸದ್ಬಳಕೆ ಆಗಬೇಕು ಮತ್ತು ಯಾವುದೇ ರೀತಿ ಕಲುಷಿತ ನೀರು ಮಿಶ್ರಣ ಆಗದ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತಕ್ಕಂಥ ಎಲ್ಲ ಜಾಗ್ರತೆಗಳನ್ನು ನಾವು ವಹಿಸ್ತಾ ಇದ್ದೀವಿ. ಓಕೆ.